ಎಷ್ಟು ದಿನಗಳ ಕಾಲ ಒಂದು ಮಾತು ಕೇಳಿ ಬರ್ತಾ ಇತ್ತು, ಬಿಜೆಪಿಯ ಜೊತೆಗೆ ಜೆಡಿಎಸ್ ವಿಲೀನ ಆಗುತ್ತೆ ಅಂತ ಹೇಳಿ. ಅದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು. ಬಿಜೆಪಿ ಜೊತೆ ಜೆಡಿಎಸ್ ಯಾವುದೇ ಕಾರಣಕ್ಕೂ ವಿಲೀನ ಆಗಲ್ಲ ಆಗಲ್ಲ ಆಗಲ್ಲ. ಬಿಜೆಪಿ ಜೊತೆ ಜೆಡಿಎಸ್ ಯಾವುದೇ ಕಾರಣಕ್ಕೂ ವಿಲೀನ ಆಗಲ್ಲ. ಬಿಜೆಪಿ ಜೊತೆಗೆ ಜೆಡಿಎಸ್ ಮರ್ಜ್ ಆಗೋಕೆ ಚಾನ್ಸೇ ಇಲ್ಲ. ಜೆಡಿಎಸ್ ಪಕ್ಷ ಕಟ್ಟಿ ಬೆಳೆಸಿದವರು ಇನ್ನೂ ನಮ್ಮ ಜೊತೆ ಇದ್ದಾರೆ, ಆ ಉತ್ಸಾಹ ಇನ್ನೂ ನಮ್ಮಲ್ಲಿ ಇದೆ ಅಂತ ಹೇಳಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಬಿಜೆಪಿ ಜೊತೆಗೆ ಜೆಡಿಎಸ್ ಪಕ್ಷ ವಿಲೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೊತೆ ಜೆಡಿಎಸ್ ಯಾವುದೇ ಕಾರಣಕ್ಕೂ ವಿಲೀನ ಆಗಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ. ಬಿಜೆಪಿ ಜೊತೆಗೆ ಜೆಡಿಎಸ್ ಮರ್ಜ್ ಆಗೋಕೆ ಚಾನ್ಸೇ ಇಲ್ಲ. ಜೆಡಿಎಸ್ ಪಕ್ಷ ಕಟ್ಟಿ ಬೆಳೆಸಿದಂಥ ನಾಯಕರು ನಮ್ಮ ಜೊತೆಗೆ ಇನ್ನೂ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಆ ಉತ್ಸಾಹ ಇನ್ನೂ ನಮ್ಮಲ್ಲಿ ಇದೆ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಜೊತೆಗೆ ಜೆಡಿಎಸ್ ಪಕ್ಷ ವಿಲೀನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾಕೆ ಈ ವಿಚಾರ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇತ್ತು, ಬಿಜೆಪಿ ಜೊತೆಗೆ ಜೆಡಿಎಸ್ ವಿಲೀನ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ? ಯಾಕೆ ಅಂತ ಅಂದರೆ, ಒಂದು ಜೆಡಿಎಸ್ ಭಾಳ ಕಡಿಮೆ ಸೀಟ್ಗಳನ್ನು ಕ್ಷೇತ್ರಗಳಲ್ಲಿ ಹಿಡಿತವನ್ನು ಸಾಧಿಸಿದೆ, ಕಡಿಮೆ ಕ್ಷೇತ್ರಗಳನ್ನು ಗೆದ್ದಿದೆ ಕಳೆದ ಬಾರಿಗೆ ಹೋಲಿಸಿಕೊಂಡ್ರೆ. ಇನ್ನು ತಮ್ಮ ಭದ್ರಕೋಟೆ ಅಂದ್ಕೊಂಡಿದ್ದಂಥ ಚನ್ನಪಟ್ಟಣ ಕ್ಷೇತ್ರಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಉಪಚುನಾವಣೆಯಲ್ಲಿ ನಿಂತ್ಕೊಂಡಿದ್ರು. ಆ ಸಂದರ್ಭದಲ್ಲೂ ಕೂಡ ಸೋತು ಬಿಡ್ತಾರೆ. ಹಾಗಾಗಿನೇ ಇನ್ನೇನು ಹಳೆ ಮೈಸೂರು ಭಾಗದಲ್ಲೂ ಕೂಡ ಜೆಡಿಎಸ್ ಪ್ರಾಬಲ್ಯ ಕಳ್ಕೊಳ್ತಾ ಇದೆ, ಕಡಿಮೆ ಸೀಟುಗಳನ್ನು ಗೆದ್ದಿದೆ ವಿಧಾನಸಭಾ ಚುನಾವಣೆಯಲ್ಲಿ. ಹಾಗಾಗಿನೇ ಮೇ ಬಿ ಜೆಡಿಎಸ್ ಬಿಜೆಪಿ ಜೊತೆಗೆ ವಿಲೀನ ಆಗಬಹುದು. ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿನೇ ಜೆಡಿಎಸ್ ಬಿಜೆಪಿ ಜೊತೆಗೆ ವಿಲೀನ ಆಗಬಹುದು ಅಂತಾನೆ ಅಂದಾಜು ಮಾಡಲಾಗಿತ್ತು. ಅದರ ಬಗ್ಗೆ ಚರ್ಚೆಯೂ ಕೂಡ ಆಗ್ತಾ ಇತ್ತು. ಆದರೆ ಅದೆಲ್ಲದಕ್ಕೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಎಸ್, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಎಲ್ಲೋ ಒಂದು ಕಡೆ ಪಕ್ಷವನ್ನು ಮತ್ತೆ ತಳಮಟ್ಟದಿಂದ ಸಂಘಟನೆ ಮಾಡಬೇಕು, ಮತ್ತೆ ನಾವು ರಾಜ್ಯದಲ್ಲಿ ಪುಟ್ಟಿದೆ ಹೇಳಬೇಕು ಫಿನಿಕ್ಸ್ ಹಕ್ಕಿ ಅಂತ ಅನ್ನೋ ನಿಟ್ಟಿನಲ್ಲಿ ಬಹಳ ಅವರು ಆಸೆಯನ್ನು ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನು ಕೂಡ ಹೆಣಿತಾ ಇದ್ದಾರೆ. ಜೊತೆಗೆ ಅವರು ಸಿನಿಮಾ ಇಂಡಸ್ಟ್ರಿಯಿಂದ ದೂರನೇ ಉಳಿದುಬಿಟ್ಟಿದ್ದಾರೆ. ನಾನು ಇನ್ಮೇಲೆ ಸಿನಿಮಾ ಮಾಡಲ್ಲ, ಆಲ್ಮೋಸ್ಟ್ ನಾನು ರಾಜಕಾರಣದ ಕಡೆಗೆ ಬಹುತೇಕ ಏನು ಯೋಚನೆ ಮಾಡ್ತೀನಿ ಮತ್ತು ಪಕ್ಷವನ್ನು ತಳಮಟ್ಟದಿಂದ ಸಂಘಟನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ, ಮುಂದಿನ ಚುನಾವಣೆವರೆಗೂ ನಾನು ಪಕ್ಷವನ್ನು ಕಟ್ಟುತ್ತೀನಿ ಅನ್ನೋ ನಿಟ್ಟಿನಲ್ಲೂ ಕೂಡ ಆತ್ಮವಿಶ್ವಾಸದಿಂದ ಮಾತನಾಡಿರೋದನ್ನು ಗಮನಿಸಿದ್ದೇವೆ. ಇದೆಲ್ಲದರ ನಡುವೆ ಯಾವಾಗ ಈ ಬಿಜೆಪಿ ಜೊತೆಗೆ ಜೆಡಿಎಸ್ ಪಕ್ಷ ವಿಲೀನ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರೋದಕ್ಕೆ ಶುರುವಾಯಿತು, ಅದೆಲ್ಲದಕ್ಕೂ ಕೂಡ ಒಂದು ಸ್ಪಷ್ಟನೆ ಕೊಡಬೇಕಾಗಿತ್ತು. ಬಿಕಾಸ್ ಕಾರ್ಯಕರ್ತರಿಗೆ ಈ ವಿಚಾರ, ಇನ್ಸೈಡ್ ವಿಚಾರಗಳು ಗೊತ್ತಿರೋದಿಲ್ಲ. ಮೇ ಬಿ ನಮ್ಮ ನಾಯಕರು ಅಂದರೆ ಈಗ ಕುಮಾರಸ್ವಾಮಿ ಅವರು ಕೂಡ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಸಚಿವರಾಗಿದ್ದಾರೆ, ಇದ್ರೂ ಇರಬಹುದು, ಈ ವಿಚಾರ ಸತ್ಯ ಇದ್ರೂ ಇರಬಹುದು, ವಿಲೀನ ಮಾಡ್ಕೊಳ್ಬಹುದು, ನಮಗೆ ಗೊತ್ತಿಲ್ಲ ಅನ್ನೋ ನಿಟ್ಟಿನಲ್ಲಿ ಗೊಂದಲದಲ್ಲಿದ್ದರು ಜೆಡಿಎಸ್ನ ಕಾರ್ಯಕರ್ತರು. ಎಸ್, ಕೇಳಿಸ್ತಾ ಈ ಪಾರ್ಟಿನ ಕಟ್ಬೆಳೆಸಿರ್ತಕ್ಕಂಥ ಸಂಖ್ಯೆ, ಇವತ್ತಿಗೂ ಕಟ್ಬೆಳೆಸ್ತಕ್ಕಂಥ ಉತ್ಸಾಹ ಕತೆ ಇರ್ತಕ್ಕಂಥ ಶಕ್ತಿ ಹಳ್ಳಿಗಳಲ್ಲಿ ಇವತ್ತು ಕಾರ್ಯಕರ್ತರುಗಳಲ್ಲಿ ಆ ಛಲ ಇದೆ. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್, ಐ ಆಮ್ ವೆರಿ ಸಾರಿ ಟು ಟೆಲ್ ಯು. ಈ ಮರ್ಜರ್ ವರ್ಡ್ ಬಗ್ಗೆ ನೀವು ಚರ್ಚೆ ಮಾಡ್ಕೊಡ್ದಿಂಗೆ, ವಿ ಆರ್ ಅಲಯನ್ಸ್ ಬಿಕಾಸ್ ನಾವು ಒಂದು ಆರೋಗ್ಯಕರವಾಗಿ ಹೋಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಲಯನ್ಸ್ ಆಗಿದ್ದೇವೆ. ನಮ್ಮ ಶಕ್ತಿ ರಾಜ್ಯದ ಹಿತದೃಷ್ಟಿ, ರಾಜ್ಯದ ಜನಗಳ ಹಿತದೃಷ್ಟಿ, ಜೊತೆಯಲ್ಲಿ
ನಮ್ಮ ಶಕ್ತಿಯನ್ನ ಭಾರತೀಯ ಜನತಾ ಪಾರ್ಟಿಗೆ ದಾರೆ ಎರೆದಿದ್ದೇವೆ, ಅವರ ಶಕ್ತಿ ನಮಗೆ ದಾರೆ ಎರೆದಿದ್ದಾರೆ. ಇಟ್ ಈಸ್ ಎ ವೆರಿ ಕಾರ್ಡಿಯಲ್ ಅಂಡ್ ವೆರಿ ಹೆಲ್ತಿ ರಿಲೇಶನ್ಶಿಪ್ ಅಂಡ್ ಇಟ್ ವಿಲ್ ರಿಮೇನ್ ಫಾರ್ ಅ ಲಾಂಗ್ ಟೈಮ್. ಯಾವುದನ್ನ ಅಣ್ಣ ನಿಮ್ಗೆ ನಾನು ಹೇಳಿದೀನಿ, ಸದನ ಪ್ರಾರಂಭ ಆಗ್ಲಿಕ್ಕಿಂತ ಮುಂಚಿತವಾಗಿ ಇಲ್ಲೇ ನಮ್ಮ ಬಾಬಣ್ಣವರು JDLP ನಾಯಕರ ಅವರೇ ಮುಂಚೂಣಿ, ಅವರೇ ಲೀಡರ್ಶಿಪ್ ತಗೊಂಡು, ಅವರೇ ಮುಂದಾಳತ್ವ ತಗೊಂಡು ಎಲ್ಲ ಶಾಸಕರು ಕುಮಾರಣ್ಣವ್ರ ಜೊತೆ ಹಿಂದಿನ ದಿನ ಕೂತ್ಕೊಂಡು ಚರ್ಚೆಯನ್ನ ಮಾಡಿ ಯಾವ ರೀತಿ ಸದನದ ಒಳಗಡೆ ನಾವು ಹೋರಾಟ ಮಾಡಬೇಕು. ಕಾರ್ಯಕರ್ತರುಗಳಿಗೂ ಆ ಒಂದು ಸಮ್ಮಿಲನ ಸರಿಗಾಗ್ಲಿಲ್ಲ. ಹಾಗಾಗಿ ದೊಡ್ಡ ಮಟ್ಟದಿಂದ ತಳಮಟ್ಟದವರೆಗೂ ಕೂಡ ಆ ಸಮ್ಮಿಲನ ಅಂತಕ್ಕಂಥದ್ದು ಎಂದೂ ಕೂಡ ಆಗ್ಲೇ ಇಲ್ಲ ಅವತ್ತು. ಆದ್ರೆ ಇಲ್ಲಿ ಆ ಪ್ರಶ್ನೆ ಲೋಕಸಭೆಯಲ್ಲಿ ಉದ್ಭವ ಆಗಿಲ್ಲ. ನಮ್ಮ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಇಬ್ರು ಬಹಳ ಅನ್ಯೋನ್ಯವಾಗಿ ಚುನಾವಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗಾಗಿ ಸುಮ್ಮನೆ ಕಾಂಗ್ರೆಸ್ನ ಅಪಪ್ರಚಾರಗಳು, ಏನೋ ಬಿರುಕಾಗ್ಬಿಟ್ಟಿದೆ JDS ಮತ್ತೆ ಬಿಜೆಪಿಯ ಸಂಬಂಧದ ಮಧ್ಯೆ ಅಂತಕ್ಕಂಥ ಇವೆಲ್ಲ ಸುಳ್ಳಿನ ಸೃಷ್ಟಿಗಳೇನಿದೆಯಲ್ಲ, ಇದು ಯಾವುದು ಕೂಡ ಕೂಡುದು ಅನ್ನೋದಕ್ಕೆ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ದಟ್ಟವಾದಂತ ಒಂದು ಹೆಜ್ಜೆಯನ್ನ ಇವತ್ತು ನಮ್ಮ ನಾಯಕರಾದಂತ ಕುಮಾರಣ್ಣವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಕೂಡ ಇದನ್ನ ಬಹಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಮುಂದಿನ ದಿನಗಳಲ್ಲಿ ಕೋಆರ್ಡಿನೇಷನ್ ಕಮಿಟಿ ಅತಿ ಶೀಘ್ರದಲ್ಲಿ ಬಗೆಹರಿಸಲಿರ್ತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ನಾರ್ತ್ ಕರ್ನಾಟಕದಲ್ಲೂ ಬೆಳಗಾವಿ, ಯಾದಗಿರಿ, ರಾಯಚೂರು ಈ ಪ್ರಾಂತ್ಯದಲ್ಲೂ ಕೂಡ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಬೆಳೆಸಿ MLA ಆಗ್ತಾ ಇದ್ರು. ಈಗ ಮಂಡ್ಯದವರು ಆದರೆ ತದನಂತರದಲ್ಲಿ ಈಗೇನಾಗ್ತಿದೆ ಅಂದ್ರೆ ನೀವು ಮಲ್ಟಿ ಪಾರ್ಟಿ ಅನ್ನೋ ರೀತಿಯಲ್ಲಿ ನಿಮ್ಮ ಆಕ್ಟಿವಿಸ್ಟ್ಗಳು, ನಿಮ್ಮ ಪಾರ್ಟಿಯ ಕಾರ್ಯಕರ್ತರು ಕೂಡ ನಾವು ನೋಡಿ ಹೇಳಿ ಬಸ್ ಸುರೇಶ್ ಬಾಬು ಕೊಡುವಂತ ಹೇಳಿದ್ರೆ ಕೋಆರ್ಡಿನೇಷನ್ ಯಾವ ರೀತಿ ಹೋಗುತ್ತೆ, ಜೊತೆಲೆ ಹೋಗುತ್ತೆ ಅಥವಾ ಅನಿವಾರ್ಯತೆಗಳನ್ನು ಫಾಲೋ ಮಾಡಬೇಕಾಗಿದೆ? ನಾನು ಒಂದು ಮಾತನ್ನು ಹೇಳ್ತೇನೆ, ಈ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟದ ಕಿಚ್ಚಿದೆಯಲ್ಲ, ಹೋರಾಟದ ಹಿನ್ನೆಲೆಗಳಿದೆಯಲ್ಲ, ನಮ್ಮ ನಾಡಿನ ರೈತರ ಪರವಾಗಿ ಅಥವಾ ಅವ್ರಿಗೆ ನಮ್ಮ ನಾಡಿನ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂತ ದೂರದೃಷ್ಟಿಗಳು, ದೂರ ಕಲ್ಪನೆಗಳು ಇವತ್ತು ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಅಷ್ಟೇ ಅಲ್ಲ, ಇವತ್ತು ಕಲ್ಯಾಣ ಕರ್ನಾಟಕ ಹಾಗೂ ಇನ್ನು ಕಿತ್ತೂರು ಕರ್ನಾಟಕ ಇವೆಲ್ಲವೂ ಸೇರಿದಂತೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಕೊಡುಗೆಗಳು ಸಾಕಷ್ಟು ಅಪಾರವಾಗಿದೆ. ಹಾಗಾಗಿ ಒಂದು ಐ ವಾಂಟ್ ಟು ಟೆಲ್ ಯು, ಇನ್ ಎವ್ರಿ ಎಲೆಕ್ಷನ್, ಪ್ರತಿಯೊಂದು ಚುನಾವಣೆಯಲ್ಲಿ ನೀವು ಅಂಕಿಅಂಶಗಳನ್ನ ತೆಗೆದು ನೋಡಿ, ಡೇಟಾ ಅನಾಲಿಸಿಸ್ ನಿಮ್ ಕಡೆನೇ ಇರುತ್ತೆ, ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ, ಮುಚ್ಚುಮರೆ ಏನಿಲ್ಲ. ನಮ್ಮ ಪಕ್ಷ ಪ್ರತಿ ಚುನಾವಣೆಯಲ್ಲೂ 18ರಿಂದ 20% ವೋಟ್ ಶೇರನ್ನು ಹೊಂದಿರತಕ್ಕಂಥ ಪಕ್ಷ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ 34%ಗಿಂತ ಹೆಚ್ಚು ವೋಟ್ ಶೇರನ್ನು ಹೊಂದಿರತಕ್ಕಂಥ ಪಕ್ಷ. ಈ ಪಕ್ಷವನ್ನ ಕಟ್ಟಬೆಳೆಸಿರ್ತಕ್ಕಂಥ ಕಾರ್ಯಕರ್ತರುಗಳು ಬಹುಶಃ ರಾಷ್ಟ್ರೀಯ ಪಕ್ಷಕ್ಕೂ ಮೀರಿ ಒಂದ್ ಹೆಜ್ಜೆ ಮುಂದೋಗಿ ಈ ಪ್ರಾದೇಶಿಕ ಪಕ್ಷವನ್ನ ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಎಂತ ಸಂದರ್ಭ ಬಂದ್ರು. ನಾವು 40ರಿಂದ ಇವತ್ತು 18ಕ್ಕೆ ಇಳಿದಿರ್ಬೋದು. ಅದಕ್ಕೆ ಒಂದು ನಿಮಿಷ ಸರ್, ಅದಕ್ಕೆ ನಾನಾ ಕಾರಣಗಳಿದೆ. ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ತೀನಿ. ಅದಕ್ಕೆ ನಾನಾ ಕಾರಣಗಳಿದೆ. ಹಿಂದೆ ಚುನಾವಣೆ ಸಂದರ್ಭ ಬೇರೆ ಇತ್ತು, ಸಿಚುಯೇಷನ್ ವಾಸ್ ಡಿಫರೆಂಟ್. ಅವತ್ತು ನಮಗಾಗ್ಲಿ ಭಾರತೀಯ ಜನತಾ ಪಾರ್ಟಿಗಾಗ್ಲಿ ಮಿತ್ರತ್ವ ಇರಲಿಲ್ಲ. ಅವ್ರ ಪಕ್ಷದ ಪರವಾಗಿ ಅವರು ಕೆಲವೊಂದಷ್ಟು ನಿರ್ಣಯಗಳು, ತೀರ್ಮಾನಗಳು ತಗೊಳ್ಬೇಕಾಗಿತ್ತು, ದಟ್ಟವಾಗಿ ತಗೊಂಡ್ರು. ನಮ್ಮ ಪಕ್ಷನ ನಾವು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ನಾವು ಜೊತೆಯಲ್ಲಿ ಸೇರಿದೀವಿ ಅನ್ನೋ ಮಾತ್ರಕ್ಕೆ ದಯವಿಟ್ಟು ಯು ಹ್ಯಾವ್ ಟು ಟೇಕ್ ಬ್ಯಾಕ್ ಯುವರ್ ವರ್ಡ್. ಐ ಆಮ್ ವೆರಿ ಸಾರಿ ಟು ಟೆಲ್ ಯು ಸರ್, ಐ ರಿಕ್ವೆಸ್ಟ್ ಯು ಟು ಟೇಕ್ ಬ್ಯಾಕ್ ಯುವರ್ ವರ್ಡ್. ಈ ಪಾರ್ಟಿ ಮರ್ಜರ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಾರ್ಟಿನ ಕಟ್ಟಬೆಳೆಸಿರ್ತಕ್ಕಂಥ ಸಂಖ್ಯೆ, ಇವತ್ತಿಗೂ ಕಟ್ಟಬೆಳೆಸ್ತಕ್ಕಂಥ ಉತ್ಸಾಹಕತೆ ಇರ್ತಕ್ಕಂಥ ಶಕ್ತಿ ಹಳ್ಳಿಗಳಲ್ಲಿ ಇವತ್ತು ಕಾರ್ಯಕರ್ತರುಗಳಲ್ಲಿ ಆ ಛಲ ಇದೆ. ಟೇಕ್ ಬ್ಯಾಕ್ ಯುವರ್ ವರ್ಡ್ ಸರ್, ಐ ಆಮ್ ವೆರಿ ಸಾರಿ ಟು ಟೆಲ್ ಯು. ಈ ಮರ್ಜರ್ ವರ್ಡ್ ಬಗ್ಗೆ ನೀವು ಚರ್ಚೆ ಮಾಡ್ಕೊಡ್ತೀವಿ. ವಿ ಆರ್ ಅಲಯನ್ಸ್ ಬಿಕಾಸ್ ನಾವು ಒಂದು ಆರೋಗ್ಯಕರವಾಗಿ ಹೋಗಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಅಲಯನ್ಸ್ ಆಗಿದ್ದೇವೆ. ನಮ್ಮ ಶಕ್ತಿ ರಾಜ್ಯದ ಹಿತದೃಷ್ಟಿ, ರಾಜ್ಯದ ಜನಗಳ ಹಿತದೃಷ್ಟಿ, ಜೊತೆಯಲ್ಲಿ ನಮ್ಮ ಶಕ್ತಿಯನ್ನ
ಭಾರತೀಯ ಜನತಾ ಪಾರ್ಟಿಗೆ ದಾರೆ ಎರೆದಿದ್ದೇವೆ, ಅವರ ಶಕ್ತಿ ನಮಗೆ ದಾರೆ ಎರೆದಿದ್ದಾರೆ. ಇಟ್ ಈಸ್ ಎ ವೆರಿ ಕಾರ್ಡಿಯಲ್ ಅಂಡ್ ವೆರಿ ಹೆಲ್ತಿ ರಿಲೇಶನ್ಶಿಪ್ ಅಂಡ್ ಇಟ್ ವಿಲ್ ರಿಮೇನ್ ಫಾರ್ ಅ ಲಾಂಗ್ ಟೈಮ್.